ಹಾಗಾಗಿ ಹೊಂದಿದ್ದಾನೆ ಅಂತಾದ್ರೆ ಅವನನ್ನು ಎದುರಿಸಬೇಕಲ್ವಾ? ಇದಕ್ಕೆ ನಿಮ್ಮ ಸಿದ್ಧತೆ ಏನು? ನೀನು ಒಬ್ಬನೇ ಹೋಗುವುದಲ್ಲ, ನಿನ್ನೊಟ್ಟಿಗೆ ನಾವು ಬರ್ತೇನೆ. ಬಂದೆಯ ಸಮರದಲ್ಲಿ ಸುರರ ಸಮರದಿ ಗೆಲ್ಲಲು ಬಂದೆಯೋ ಗೆಲ್ಲಲು ಬಂದೆಯೋ.
ಸಮರದಿ ಗೆಲ್ಲಲು ಬಂದೆಯ ಸುಮನಗರ ಸಮರದಿ ಗೆಲ್ಲಲು ಬಂದೆಯ ನೀ ಗೆಲ್ಲಲು ಬಂದೆಯ ಮರುಳು 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 ತನಗಿನ್ನೇನು ಹೊರೆಯುವೆ ತೆರಳು ಹಿಂದೆ ನೀ ತೆರಳು ನೀ ತೆರಳು ನೀ ತೆರಳು ಹಿಂದೆ ನೀ ತೆರಳು ನೀ ತೆರಳು ನೀ ತೆರಳು ಹಿಂದೆ ನೀ ತೆರಳು ಹಿಂದೆ ನೀ ತೆರಳು ಹಿಂದೆ ತನಗಿನ್ನೇನ ಹೊರೆಯುವೆ ತೆರಳು ಹಿಂದೆ ಮರುಳು ತನಗಿನ್ನೇನ ಹೊರೆಯುವೆ ತೆರಳು ಹಿಂದೆ
ಈಗಲೇ ಹೊಗಳತಿ ಅಂತಾರೆ, ನಮ್ದೆಲ್ಲ ತೆಗಿತಿ ಅಂತ ಹೇಳಕ್ಕೆ ಏಕೆ ಯಾಕೆ? ಇಲ್ಲಿ ಬಂದ ಎಲ್ಲಾ ನಾನವರೆಲ್ಲ ಹಾ, ಮಣ್ಣು ಮುಕ್ಕಿದ್ದಾರೆ. ಹೌದು. ನಾನು ಸೋಲ್ತೇನೆ ಸಾಯ್ತೇನೆ ಅಂತ ಗೊತ್ತಿದ್ರು ಹಾ, ಮತ್ತೆ ಮತ್ತೆ ಬರುತ್ತೀರಿ. ನನಗೆ ಬೇಸರೇನು ಗೊತ್ತಾ, ನಮ್ಮಲ್ಲಿ ಮಾರಿ ಸಂತ ಅಂದ್ರೆ ಇಷ್ಟು ನಿಂತಾರೆ, ಒಬ್ರು ಕೈಕಾಲ್ ಸಾಯುದಿಲ್ಲ ಮಾರಿ. ನೀನು ಕೈಕಾಲ್ ನಗಲಿಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ತಲೆ ಹಾಳಾಗ್ತದೆ ನನಗೆ. ಮಣ್ಣು ಮುಕ್ಕಿದ್ದಾರೆ. ಹಾ, ನಾನು ಸೋಲ್ತೇನೆ ಸಾಯ್ತೇನೆ ಅಂತ ಗೊತ್ತಿದ್ರು ಹಾ, ಮತ್ತೆ ಮತ್ತೆ ಬರುತ್ತೀರಿ. ಹಾ, ಅಂದರೆ ಹಾ, ನಿನ್ನ ಬಂಡ ಧೈರ್ಯಕ್ಕೆ ಹಾ. ಮೆಚ್ಚಲೇಬೇಕು. ಒಂದು ಜಾತಿ ಬಂಡಿ ಅದೇ. ಹಾ, ಅದಕ್ಕೆ ಬಿಡನೆ ಅಂತ ಹೇಳಿದ್ದು. ಹಾ, ಲೋಕಾಧ್ಯಕ್ಷ ಸುರಾಧ್ಯಕ್ಷ ಧರ್ಮಾಧ್ಯಕ್ಷ ಪಿತಾಪಿತಃ ಹಾ, ಚತುರಾತ್ಮ ಚತುರ್ಭುಜ ಚತುರ್ದಂಷ್ಟ್ರ ಚತುರ್ಭುಜಃ. ಲೋಕಾಧ್ಯಕ್ಷನಾದ ಶ್ರೀವಿಷ್ಣುವಿನ ಚಿಂತನೆಯಂತೆ ಹಾ. ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ನಾಲಿಗೆಗೆ ವರುಣ, ಹಾ. ಮಾತಿಗೆ ಅಗ್ನಿಯಾದ ನಾನು, ಹ್ಮ್. ಕೈಗಳಿಗೆ ಇಂದ್ರ, ಕಾಲಿಗೆ ಯಜ್ಞನು, ಮಲಮೂತ್ರ ವಿಸರ್ಜನಾಂಗಗಳಿಗೆ ಯಮನು, ಮನಸ್ಸಿಗೆ ಇಂದ್ರ ಹಾಗೂ ಕಾಮರು, ಮನಸ್ಸಿಗೆ ಬುದ್ಧಿಗೆ ಅಹಂಕಾರಕ್ಕೆ ಗರುಡ ಶೇಷ ಹಾಗೂ ರುದ್ರನು ಸರಿ. ಎಲ್ಲವೂ ದೇವತೆಗಳಾಗಿ ಇರುತ್ತೇವೆ. ಹ್ಮ್. ನಮ್ಮ ದೇವತೆಗಳಿಗೆ ಹಾ. ನಮಿಸುವುದನ್ನು ಬಿಟ್ಟು ಹಾ. ಯುದ್ಧಕ್ಕೆ ಬರುತ್ತೇನೆ. ಹಾ, ನಿಮ್ಮ ಈ ಮರುಳುತನಕ್ಕೆ ಹಾ. ಇನ್ನೇನು ಹೇಳಲಿ? ಅದಕ್ಕೆ ನೀನು ಹೇಳಿದ್ದ ಮರಳು ಅಂತ ಹೇಳಿ. ಹೌದಪ್ಪ, ಅಲ್ಲಲ್ಲ, ನೀನು ಈ ಕ್ಷೇತ್ರಕ್ಕೆ ಬಂದ್ರೆ ಕೆಲವರ ಮರಳುದೆ. ಸುಮ್ಮನೆ ಹೋದರೆ ಹ್ಮ್. ಜೀವ ಉಳಿದೀತು. ನೀನೇನಾದ್ರೂ ಇಲ್ಲೇ ಮುಂದುವರಿಸ್ತಂತಾದ್ರೆ ಕೆಲವ್ರ ಮನೆಗೆ ಹೋಗುದೆ. ನೀನು ಈಗಲೇ ಹೀಗೆ ಪುಣ್ಯಾತ್ಮ, ಮತ್ತೆ ಒಂದು ಸ್ವಲ್ಪ ವರ್ಷದಲ್ಲಿ ಹೀಗೆ ಆಗ್ತದೆ. ಜೀವ ಉಳಿದೀತು. ಆದರೆ ನಿನ್ನ ಮನ ಆಸಕ್ತಿ. ನೀನು ಒಂದು ಕೆಲಸ ಮಾಡು, ಆ ದೇವನ ಪಕ್ಷ ಬಿಡು, ನನ್ನ ಪಕ್ಷಕ್ಕೆ ಬಾ. ಯಾಕಂದ್ರೆ ನನಗೀಗ ಆಗ್ತಾ ಇಲ್ಲ. ನನಗೆ ಇನ್ನೊಂದು ಒಬ್ಬ ಬೇಕು. ಹಾಗೆ ಒಟ್ಟೆ ತಿರುಗಾಟ ಮಾಡುವ. ನನಗೆ ಗೊತ್ತಾಯ್ತು, ನನಗೆ ಹೆದರಿಕೆ ಆಗ್ತಾ ಉಂಟು. ಒಮ್ಮೆ ನೀ ಹೆದರಿಕೆ ಆಯ್ತು, 30 ಬಂದ್ರೆ ಮತ್ತೆ ನಾನು ಮಾಡ್ತೀನಿ. ವೀರರನ್ನು ರಣದಿಗೆ ನೀನು ನಿಮ್ಮಂತವರು ಅನೇಕ ಬಾರಿ ಈ ನಾಲ್ಕು ಲೋಕದ ಮೇಲೆ ದಾನ ಇಟ್ಟಿದವರು ಹೌದು. ಆದ್ರೆ ಬರುವುದಾಕೆ ನಮ್ಮಲ್ಲಿರುವಂತಹ ವಸ್ತುವನ್ನು ಅಥವಾ ಗದ್ದುಗೆಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬರುವವರು. ಹಕ್ಕಿನದ್ದು ನಮ್ಮದು ಅಲ್ಲವಾ? ಹುಟ್ಟಿದಾಕ್ಷಣ ನೋಡುವುದು ಮೇಲ್ಮುಖವಾಗಿ ಆಗದೆ ಹೋದಾಗ ದೇವರಲ್ಲಿ ವರವನ್ನು ಪಡೆಯುವಂತ ತಪಸ್ಸನ್ನು ಆಚರಿಸುವಂತ ಪಡೆದು ಇಲ್ಲಿವರೆಗಾಗಿ ಬರುವಂತಹದ್ದು ವೇದಾದ ವೇಷ. ನಿಮ್ಮಂತವರು ಅನೇಕ ಬಾರಿ ಬಂದಿದ್ದಾರೆ, ಬಂದವರು ಬರಲಿ ಹೋಗಲಿಲ್ಲ. ಅನೇಕರನ್ನ
ಯಮಾಪುರಕ್ಕೆ ಅಟ್ಟಿನ ಮುಗಿದ್ದೇನೆ. ಹಾಗಾಗಿ ನಿಮ್ಮಂತವರಿಗೆ ನೀತಿ ಶಾಸ್ತ್ರದ ಬೋಧನೆ ಎನ್ನುವುದು ತಲೆಗೆ ಹೊತ್ತುವುದಿಲ್ಲ. ಫಲಕ್ಕೆ ಇನ್ನೊಂದು ಹೆಸರೇ ದೇವೇಂದ್ರ. ನೀನು ಎಷ್ಟು ಬಾರಿ ಪೀಠ ಬಿಟ್ಟು ಓಡಿದೆ ಅಂತ ಲೆಕ್ಕ ಉಂಟು ನಿನಗೆ? ಓಡಿದ್ದೇವೆ ಯಾಕ? ನೀವು ಪಡೆದುಕೊಂಡಂತಹ ವರಕ್ಕೆ ಗೌರವವನ್ನು ಕೊಟ್ಟು ಓಡಿತು. ಸತ್ಯತೆ ಇಲ್ಲದ ಇದ್ದ ಕಾರಣ ನಿನ್ನ ಬಾಯಿಂದ ಬರಲು ಇದೇ ವಾಕ್ಯ ಅಲ್ಲ. ದೇವರು ಕೊಟ್ಟಂತಹ ವರಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಮಾರ್ಗ ಮುಟ್ಟಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ದು ಸತ್ಯವಾಯಿತು ಸ್ವಾಮಿ. ದೇವಲೋಕದ ಪ್ರವೇಶ ದ್ವಾರಕ್ಕಿಂತಲೂ ಹಿಂಬದಿಯ ದ್ವಾರ ದೊಡ್ಡದು. ಯಾಕೆ? ಓಡುವುದಕ್ಕೆ ಈ ಪಾಪಿಗಳಿಗೆ ಹೊಡಿತಾರೆ. ಹಾಗಂತ ಇಲ್ಲಿಯ ಸುವಸ್ತು ಯಾವುದು ಮುಟ್ಟಬಾರದು, ಇಲ್ಲಿಯೇ ಇರಬೇಕು. ನಾನಿಲ್ಲಿ ಇರುವುದಿಲ್ಲ, ನಾನು ಮನ್ನಪುರದಲ್ಲ ಇರ್ತೇನೆ. ಇಲ್ಲಿ ಅಧಿಕಾರ ಸೂತ್ರ ನಮ್ಮದು. ಜಯತು ಜಯ ಜಲಗಾತ್ರ ಜಯತು ಜಯ ಖಳಜಿಜ್ಞೆ ಜಯತು ಸತ್ಯ ಚರಿತ್ರ ಜಯತು ಜಾಮಲ ಗಾತ್ರ ಜಯತು ಜಯ ಗೋವಿಂದ ಜಯತು ಪರಮಾನಂದ ಜಯತು ಜಯ ಸಲಯಮ್ಮ ಏನು ತೆರೆಗೆ ಶುಭವಾಗಲಿ. ಎಲ್ಲರೂ ನನ್ನ ಶ್ರುತಿಗೆಯುತ್ತಾ ಈ ಕಡೆಗೆ ಬಂದ್ರಲ್ಲ, ಯಾಕೆ ಅಂತ ಕೇಳಬಹುದಾ? ಕೇಳಯ್ಯ ಲಕ್ಷ್ಮೀ ಲೋಲ ದೇವತೆಗಳ ಬೆಳುವಿ ಕಷ್ಟಗಳು ಗೌಡಾಂಶತ್ತು ಪ್ರಸೂದನ ಬಾಳನೇತ್ರನವರದಿಯೇ ಸುರದೂರಿದುದಲ್ಲಿ ಮೆರವನು ನಾಕದೇ ಕೇಳಯ್ಯ. ದೇವರೇ, ಮುಕ್ಕೋಟಿ ದೇವತೆಗಳನ್ನು ಸೇರಿಕೊಂಡು ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಉಂಟು ದೇವರೇ. ಏನು? ದೇವಲೋಕದ ದೇವಸಭೆಯಲ್ಲಿರುವಂತಹ ಸಂದರ್ಭದಲ್ಲಿ ಶತ್ರು ಪ್ರಸವದಲ್ಲಿ ಎನ್ನುವಂತಹ ದಾನವ ಏಕಾಏಕಿಯಾಗಿ ನಮ್ಮ ಲೋಕದ ಮೇಲೆ ದಾಳಿ ಇಟ್ಟಿದ್ದಾನೆ ದೇವರೇ. ಹರನ ವರಬಲ ಅನ್ನುತ್ತನಾದಂತಹ ಆತ ನಮ್ಮನ್ನೆಲ್ಲ ಕಾರುಗಡಿಸಿದ್ದಾನೆ ದೇವರೇ. ನಮ್ಮ ಬದುಕಿಗೂ ಹೋಯ್ತು, ಸುವಸ್ತಿಗೂ ಹೋಯ್ತು. ನೀವೇ ಸುದರ್ಶನ ಸನ್ನಿಹದಲ್ಲಿ ಸರಿ ಧನುರ್ಬಾಣವನ್ನು ಧರಿಸಿ ಕದಿಯುವುದಲ್ಲ, ನಮ್ಮ ಜೀವನವನ್ನೇ ಕತ್ತೆ ನೀನು. ಕಾಪಟ್ಯಕ್ಕೆ ಮತ್ತೊಂದು ಹೆಸರೇ ಹರಿ. ಮಸಿವರ್ಣ, ನಿನ್ನ ಬಣ್ಣವೂ ಮಸಿವರ್ಣ ಕಪ್ಪು, ನಿನ್ನ ಮನಸ್ಸು ಕಪ್ಪು. ಅನಿಸುತ್ತದೆ ಹೇಳಿದ್ದು ಸರಿ ಬಿಡು. ಅವರವರ ಭಾವಕ್ಕೆ ಅವರವರ ಭಕ್ತಿ. ಕುಂಕಿನ ಮಾಸಪ್ಪ ನಿಲ್ಸಿ, ಕುಂಕಿನ ಮಾತಲ್ಲೇ ತೆಗ್ದೆ ಅಲ್ಲ ನಗಾಡಬೇಡ. ನಿನ್ನ ಈ ಕಿರು ನಗೆಗೆ ಕೆಲವರೆಲ್ಲ ಹೋಗಿದ್ದಾರೆ. ಇವತ್ತು ಅದಕ್ಕೆ ನಿಗೆ ಹೇಳ್ತಾ ಇದ್ದದ್ದು, ಅದರಲ್ಲೇ ಹೋದ್ರು ಹೋಗ್ಲಿ ಅಂತ. ಎಷ್ಟೋ ಕಾಲಗಳು ಕಳೆಯಿತು, ಯುಗಾಂತ್ಯವೂ ಆಯಿತು. ಆದ್ರೂ ಈ ಮುಖ ಹಾಗೆ ಉಂಟು ನೋಡೋದು. ಸಾಧಾರಣ ಏನ್ ಚಂದ ನಗಿಯ.
ನಿನ್ನನ್ನಾಗೆ ನಿಲ್ಲಿಸ್ತೇನೆ ಇವತ್ತೇ. ಯಾಕೆ ಕೇಳು. ಹೇಳು. ನಾವು ಅಗತ್ಯ ಬಿಟ್ಟು ಯಾವತ್ತೂ ಹಾರಿದವರಲ್ಲ. ನಾನು ಹಾಗಾಗಿ ಹೀಗೆ ಇದ್ದೇವೆ. ಅಗತ್ಯಕ್ಕಿಂತ ಹಾರಿದವರು ಪಾಪ ಕೆಲವರು ಹೋದ್ರೆ ಏನ್ ಮಾಡೋದು? ಬಿಡ, ಹೋದವರ ಕತೆ ಬಿಡು. ಬಿಡು. ಇದ್ದವರ ಕತೆ ಮಾತಾಡೋಣ. ಹೋಗುವವರ ಕಥೆಯು ಬಿಡು. ನಿನ್ನ ಮತ್ತೆ ಮೂಗಿ ಬಾಳ ನಮ್ಮವರಂತೆ ನಾನಲ್ಲ, ನನ್ನಂತೆ ಅವರಿಲ್ಲ. ಹಾಗಾಗಿ ದೇವೇಂದ್ರನ ಪಡೆದು ಓಡಿಸಿದ್ದೇನೆ. ಏನು ಗೊತ್ತಿಲ್ಲದೆ ಬಂದೆ ಅಂತ ಹೇಳಿ. ಅಲ್ಲೇನು? ಪರಮೆಂಬರವನ್ನು ಪಡೆಯುತ್ತ ಪರಮೆಂಬರವನ್ನು ಪಡೆಯುತ್ತ ಸುರರನ್ನು ಧುರದಲ್ಲಿ ಗೆಲ್ಲಿಸಲು ಸುರರನ್ನು ಧುರದಲ್ಲಿ ನಿಮ್ಮ ತಿಳುವಳಿಕೆಯ ತಪ್ಪು. ಯಾಕೆ? ಹರನಿಂದಲೋ ಬ್ರಹ್ಮನಿಂದಲೋ ವರವನ್ನ ಪಡೆದ ಮಾತ್ರದಿಂದ ತಾವು ಈ ಲೋಕದಲ್ಲಿ ಅಜೇಯರು ಅಮರರು ಎನ್ನುವ ಭ್ರಮೆಗೊಳಗಾಗಿ ಹೋಗ್ತೀವಿ. ಸರಿ. ಆದ್ರೆ ಇದನ್ನೆಲ್ಲವನ್ನ ಮಿಕ್ಕಿದ ಮತ್ತೊಂದು ಶಕ್ತಿ ಇದೆ ಎನ್ನುವ ಪ್ರಜ್ಞೆ ನಿಮಗಿಲ್ಲದೆ ಹೋಯ್ತು. ಅದು ಅಲ್ಲದಿದ್ರೆ ನಿಮ್ಮ ಜಾತಿಯವರು ಎಷ್ಟು ವರ ಪಡೆದು ಒಬ್ಬರಾದ್ರೂ ಇವತ್ತು ಬದುಕುಳಿದಿದ್ದಾರೆ ಹೇಳು. ನಮ್ಮ ಜಾತಿಯರು ಒಬ್ಬರನ್ನಾರು ಬದುಕಿಗೆ ಬಿಟ್ಟಿದ್ದೆ ಹೇಳು. ಯಾಕೆ ಬದುಕಿ ಬಿಡದೆ ಉಳಿದೆ? ಯಾಕೆ? ಯಾಕೆ ತೆಗೆದೆ ಯೋಚನೆ ಮಾಡಿ. ಏನು? ಬೇಡದೆ ಇದ್ದು ವರವನ್ನು ಪಡೆಯುವುದು. ಬೇಡ, ಇಂತಹ ಒಂದು ಪ್ರತಿ ಸ್ವರ್ಗವನ್ನು ನಿರ್ಮಿಸಿ ಕೊಡಿ ಅಂದ್ರೆ ಮುಗಿದೋಗಿತ್ತು. ಅದ್ರ ಬದಲಾಗಿ ಏನೇನೋ ವರ ಪಡೆಯುವುದು. ಅಲ್ಲ, ಈಗ ಎಲ್ಲರೂ ವರ ಪಡೆದದ್ದೇ ಹಾಗೆ. ಹೇಗೆ? ನಮಗೆ ಸಾವು ಬಾರದ ಹಾಗೆ ವರ ಕೊಡು ಅಂತ ಕೇಳಿತ್ತು. ಆದ್ರೆ ಬದುಕುವುದು ಹೇಗೆ ಅಂತ ಯೋಚನೆ ಮಾಡಲೇ ಇಲ್ಲ. ನಮ್ಮ ತಪ್ಪು ತಾಳಿ ಅದೆಲ್ಲ ಗೊತ್ತಾದ ಹೀಗಿರ್ತಿದ್ವಿ. ಆ ತಪ್ಪದಲ್ಲಿ ಇರಬಾರ್ದು ಅಂತ ತೆಗೆಯುವುದ. ನೋಡು, ನೀನಯ್ಯಪ್ಪ, ನೀನ್ ಹೀಗೇ ಮಾಡಿ ನೀನ್ ಹೀಗೆ ಬರೋದಕ್ಕೆ ನೀನ್ ಹೆಣ್ಣು ವೇಷಕ್ಕೆ ಮಾಡಲಾದ್ರು ನಮ್ಗೆ ಯಾಕೆ ಕರೀತಾರೆ? ಯಪ್ಪ, ನೀನ್ ಹೆಣ್ಣು ವೇಷವೇ. ಹೌದಾ? ಈಗೀಗ ಕಡಿಮೆ ಮಾಡಿದ್ದೇನೆ ಮಾಡೋದು. ಪುಣ್ಯ ನನ್ನೆದು ನೀನ್ ಹೆಣ್ಣು ವೇಷ ಮಾಡ್ಕೊಂಡು ಬರ್ಲಿಲ್ಲ. ಅಲ್ಲ, ನಿನಗೆ ಒಳ್ಳೇಬೇಕು ಅಂತಿದ್ರೆ ಹೇಳು. ನೀನ್ ಹೆಣ್ಣು ವೇಷ ಸಾವಾಸ ಬೇಡ. ಯಪ್ಪ, ಅಪೇಕ್ಷೆ ಇದ್ರೆ ಯಾಕೆ ನಾವು ಬೇಸರ ಈ ಮಾಡಿ? ಅಪೇಕ್ಷೆ ಯಾಕೆಂದ್ರೆ ಎಲ್ಲವರ ಕೊನೆಗಾಲದ ಆಸೆ ಏನಿದೆ. ನಿನ್ನ ಕೊನೆಗಾಲದಲ್ಲೂ ಮತ್ತು ಬೇರೆಯವ್ರ ಕೊನೆಗಾಲದ ಆಸೆ ಇಡಿಸ್ತೇನೆ ನಾನು. ನೀನು ನ್ಯಾಯಾಲಯದ ಕತೆ ಗೊತ್ತುಂಟ? ಇಲ್ಲ, ಹೇಳು. ಬೇಕು, ಒಬ್ಬನನ್ನು ನೇಣಿಗೆ ಏರಿಸುವಾಗಲೂ ಕೇಳ್ತಾರೆ ಕೊನೆ ಆಸೆ ಏನು ಉಂಟು ಅಂತ. ಹೌದೌದು. ಹಾಗಾಗಿ ಕೇಳಿದೆ. ಅಂದ್ರೆ ಈಗ ನನ್ನನ್ನು ಕಡಿತೆ ನೀನು. ಏನು ಕಾರಣಕ್ಕೆ? ಏನು ಕೊನೆ ಆಸೆ? ಕೊನೆ ಆಸೆ ಯಾವುದಕ್ಕೆ ಹೇಳು? ನೀ ಸಾಯುವುದು. ಯಾರು ನಾನ? ನೋಡುವ. ಹೇಗುಂಟು ವಾತಾವರಣ? ಸ್ವಲ್ಪ ಚಳಿ ಉಂಟಾ? ಹೆಂಗೆ ಉಂಟು ನೋಡು. ಚಳಿಯಲ್ಲಿ ಬೆವರ್ತಾವು. ಬೆವರಿಸಿದ್ ನಾನು. ಜೀವಮಾನಕ್ಕೆ ಇಷ್ಟೆಲ್ಲ ಏನು ಮಾಡಲಿ ನನಗೆ ಗೊತ್ತುಂಟು. ಎಲ್ಲಿಯೂ ಬೆವರಿಳಿಸಿ ದುಡಿಲಿಲ್ಲ. ಕೂಡ ನಗೆಯಾಡಿ ಕೂತ್ಕೊಂಡು ಎರಡೆರಡೆ ಕುಂತಿನ ಮಾತಾಡ ವ್ಯವಹಾರ ಮುಗಿಸ್ಕೊಂಡು ಬರ್ತಾ ಇದ್ದೆ ನೀನು. ಇವತ್ತು ನಿನ್ನ ಹಾರಾಟ. ನೋಡು, ನಿನ್ನನ್ನು ಕೊಲ್ತಿದ್ದೆ, ಕೊಲ್ಲುವುದಿಲ್ಲ. ಯಾಕೆ? ಆಗುವುದಿಲ್ಲ. ಆಗ್ತದೆ. ಆಗ್ತದೆ. ಆದ್ರೆ ನಿನಗೆ ಮಾನಸಿಕ ಆಗ್ಬೇಕು. ಆ ಮಾನವನಿಂದ ಕಳಿಸೋದ್ನಲ್ಲ, ಅಮ್ಮ ಹೊಡೆದ್ನಲ್ಲ, ಕೊರಗೆ ನೀನು ಹೀಗಾಗ್ಬೇಕು. ಆಗಬೇಕು ಮತ್ತು ಸಣ್ಣ ಆಗಬೇಕು. ಮತ್ತೆ ಯಾರು ನೀ ಜೀವಮಾನಕ್ಕೆ ಯಾರಿಗೂ ಸಣ್ಣ ಆಗಲಿಲ್ಲ. ಎಂತ ದೊಡ್ಡವರು ಬಂದ್ರು ಅವ್ರನ್ನ ಸಣ್ಣದು ಮಾಡೇ ಕಳಿಸಿದ್ದೀನಿ. ಅದೆಲ್ಲ ಬುದ್ಧಿವಂತಿಕೆ ಬೇಡ. ನೀ ಪುನಃ ಎಲ್ಲ ನೀವು